ಯೋ ಗಾಯ್ಸ್, ಗೆಲ್ಲೋರು ಹೇಗಿದ್ದೀರಾ? ಒಂದು ಚಿಕ್ಕ ಅಡ್ವರ್ಟೈಸ್ಮೆಂಟ್. ವರ್ಕ್ ಫ್ರಮ್ ಹೋಮ್ ಮನೇಲಿ ಕೂತಿದ್ದು 15,000ದಿಂದ 40,000ವರೆಗೂ ಮಂತ್ಲಿ ದುಡಿಬಹುದು ಬರೀ ವಾಯ್ಸ್ ಓವರ್ ಅನ್ನ ಮಾಡಿ ಮಾತ್ರವೇ. ಸೊ ತಮಿಳ್ ಲ್ಯಾಂಗ್ವೇಜ್ ಗೊತ್ತಿದ್ದು ಕನ್ನಡ ಚೆನ್ನಾಗಿ ಮಾತಾಡೋರು, ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರೋರು ತಮಿಳು ಮತ್ತೆ ತೆಲುಗನ್ನ ಚೆನ್ನಾಗಿ ಮಾತಾಡೋರು, ಅಥವಾ ತಮಿಳು ಮತ್ತೆ ಕನ್ನಡ ಗೊತ್ತಿದ್ದು ಚೆನ್ನಾಗಿ ಹಿಂದಿಯನ್ನು ಸೂಪರ್ ಆಗಿ ಮಾತಾಡೋರು ಯಾರೇ ಆಗಿದ್ರು ಬೇಗನೆ ಸೂಪರ್ ಶಾಟ್ಸ್ 916 ಅನ್ನುವ ಇಮೇಲ್ ಐಡಿಗೆ ನಿಮ್ಮ ವಾಯ್ಸ್ ಓವರ್ ಆಡಿಯೋ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ನಂಬರ್ ಅನ್ನು ಕಳಿಸ್ಕೊಡಿ. ಸ್ಪೆಷಲ್ ಪ್ರಿಫರೆನ್ಸ್ ಬೇಸ್ ವಾಯ್ಸ್ ಇರುವ ಬೋಲ್ಡ್ ಆಗಿ ಮಾತಾಡುವ ಹುಡುಗರಿಗೇನೆ. ಸೊ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಆಮೇಲೆ ಇವತ್ತು ನಾವು ನೋಡೋ ಮೂವಿಯಲ್ಲಿ ಕೆಲವೊಂದು ಆ ರೀತಿಯ ಸೀನ್ಸ್ವೆ, ಕೆಲವೊಂದು ಬೆತ್ತಲೆ ಸೀನ್ಸ್ವೆ ಬರುತ್ತೆ. ಆದ್ರೂ ನಾವು ಯಾವಾಗಿನ ರೀತಿನೋ ಅವನ್ನೆಲ್ಲ ಅವಾಯ್ಡ್ ಮಾಡ್ಬಿಟ್ಟು ಕಥೆಯಲ್ಲಿ ಮಾತ್ರ ಫೋಕಸ್ ಅನ್ನ ಮಾಡೋಣ. ಎಲ್ಲ ವಿಷಯದ ಬಗ್ಗೆನೂ ನಾವು ತಿಳಿದಿರಬೇಕು, ಇಲ್ಲಾಂದ್ರೆ ನಮ್ಮನ್ನ ದಡ್ರು ಅಂತ ಹೇಳ್ಬಿಡ್ತಾರೆ, ಮುಟ್ಟಾಲ ಅಂತ ಹೇಳ್ಬಿಡ್ತಾರೆ. ಆದ್ರೂ ಏನಕ್ಕೂ ದೊಡ್ಡವರು ಮಾತ್ರ ಈ ವಿಡಿಯೋವನ್ನ ನೋಡಿ, ಸಣ್ಣ ಪುಟ್ಟ ಹುಡುಗರು ವಿಡಿಯೋವನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಡಿಸ್ಕ್ಲೈಮರ್ ಅನ್ನು ಕೊಟ್ಬಿಟ್ಟೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಎಂಪ್ಟಿ ಹವರ್ಸ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಒಬ್ಬ ಹುಡುಗನನ್ನೇ ನಮಗೆ ತೋರಿಸ್ತಾರೆ. ಈ ಹುಡುಗನೇ ಈ ಮೂವಿಯ ಹೀರೋ. ಇವನ ಹೆಸರು ಸೆಬಾಸ್ಟಿಯನ್. ಇವನಿಗೆ 17 ವರ್ಷ ಮಾತ್ರವೇ ಆಗ್ತಿದೆ. ಇವನು ತನ್ನ ಗ್ರಾಮದ ಮನೆಯಿಂದ ಸಿಟಿಗೆ ಹೋಗುವ ಹೈವೇ ದಾರಿಯಲ್ಲಿ ಸೈಡ್ ಅಲ್ಲಿ ಇರ್ತಾ ಇರುವ ಒಂದು ದಾಬಾಗೆ ಬರ್ತಾನೆ, ಅಂದ್ರೆ ಹೋಟೆಲ್. ಅಲ್ಲಿಗೆ ಹುಡುಗ ಬಂದಿದ್ದ ತಕ್ಷಣ ಅವನ ಮಾವನವರು ಬಂದು, ಬಾರಪ್ಪ ಹೇಗಿರ್ತಿದ್ಯಾ, ಮನೇಲಿ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿರ್ತಿದಾರಾ ಅಂತ ಕೇಳ್ತಾರೆ. ಅದಕ್ಕೆ ಹುಡುಗನು ಚೆನ್ನಾಗಿದ್ದೀನಿ ಮಾವ ಅಂತ ಹೇಳ್ತಾನೆ. ನಂತರ ಹುಡುಗನನ್ನ ಕರ್ಕೊಂಡು ಹೋಟೆಲ್ ಒಳಗಡೆ ಹೋಗ್ತಾರೆ ಮಾವ. ಆವತ್ತಿನ ರಾತ್ರಿ ಮಾವನವರು ಹುಡುಗನ ಹತ್ರ, ಏನು ಇಲ್ಲಪ್ಪ, ನನಗೆ ಹುಷಾರಿಲ್ಲ, ಆದ್ರಿಂದ ಡಾಕ್ಟರ್ ಹತ್ರ ಹೋಗಿ ಬಾಡಿಯನ್ನು ತೋರಿಸ್ದೆ. ಅವರು ನನಗೆ ಆಪರೇಷನ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ರು. ಸೊ ಒಂದು 10-15 ದಿನ ನಾನು ಹಾಸ್ಪಿಟಲ್ ಅಲ್ಲಿ ಸ್ಟೇ ಆಗಿದ್ದು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗಿದೆ. ಆದ್ರಿಂದಾನೇ ಅಲ್ಲಿಯವರೆಗೂ ನನ್ನ ಲಾಡ್ಜ್ ಅನ್ನ ನೋಡ್ಕೊಳ್ಳೋದಕ್ಕಾಗಿ ನಿನ್ನನ್ನ ಇಲ್ಲಿಗೆ ಕರೆಸ್ದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ಎಲ್ಲ ನನಗೆ ಗೊತ್ತು ಮಾವ, ಗೊತ್ತಿದೆ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಅದಕ್ಕೆ ಮಾವನವರು, ಅದು ಏನಿಲ್ಲಪ್ಪ, ಆದ್ರೆ ಇದು ಎಂತಹ ಲಾಡ್ಜ್ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ಮಾವ ಎಲ್ಲವೇ ಗೊತ್ತಿದೆ ನಾನು ಬಂದಿರೋದು, ಏನಕ್ಕೂ ನೀವು ವರಿ ಪಡಬೇಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ ಹುಡುಗ. ಯಾಕೆಂದ್ರೆ ಇದು ಎಂತಹ ಲಾಡ್ಜ್ ಅಂದ್ರೆ ಸ್ವಲ್ಪ ಹಾಗೂ ಹೀಗೂ ಇರುವಂತಹ ಲಾಡ್ಜ್, ಅಂದ್ರೆ ಜೋಡಿ ಹಕ್ಕಿಗಳಾಗಿ ಕಪಲ್ಸ್ ಆಗಿ ಬಂದು ಹಾಗೂ ಹೀಗೂ ಈ ಲಾಡ್ಜ್ ಅಲ್ಲಿ ಇದ್ದು ಹೋಗ್ತಾರೆ. ಮತ್ತೆ ಐಟಮ್ಸ್ ಗಳನ್ನ ಇಲ್ಲಿಗೆ ಕರ್ಕೊಂಡು ಬರೋದು, ಲವರ್ಸ್ ಗಳು ಯಾರಿಗೂ ಗೊತ್ತಿಲ್ಲದೆ ಇಲ್ಲಿಗೆ ಬಂದು ಹೋಗೋದು, ಇಂತಹದೊಂದು ಕ್ರಿಟಿಕಲ್ ಆದ ಇಲ್ಲಿಗಲ್ ಆದ ಲಾಡ್ಜ್ ಇದು. ಆದ್ರಿಂದನೇ ಮಾವನವರು ಇಂಡೈರೆಕ್ಟ್ ಆಗಿ ಹುಡುಗನ ಹತ್ರ ಮಾತಾಡ್ಬೇಕಾದ್ರೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವ ಹುಡುಗ, ಏನಕ್ಕೂ ನೀವು ವರಿ ಪಡಬೇಡಿ ಮಾವ, ನಾನು ನೋಡ್ಕೋತೀನಿ, ನಾನು ಸೇಫ್ ಆಗಿ ನೋಡ್ಕೋತೀನಿ ಅಂತ ಹೇಳಿದ್ರೆ, ಅದಕ್ಕಿಲ್ಲಪ್ಪ, ಟೋಟಲ್ ಆಗಿ ಈ ಲಾಡ್ಜ್ ಅಲ್ಲಿ 10 ರೂಮ್ ಗಳು ಮಾತ್ರವೇ ಇರ್ತಿರೋದು. ಆದ್ರಿಂದ ಬೇರೆಯವರನ್ನ ಯಾರನ್ನೂ ಇಲ್ಲಿಗೆ ಕೆಲಸಕ್ಕೆ ಇಡದೆ ಎಲ್ಲ ಕೆಲಸವನ್ನು ನಾನು ಒಬ್ಬನೇ ಮಾಡ್ಕೋತಿದ್ದೆ. ಆದ್ರೆ ವಾರದಲ್ಲಿ 2 ದಿನ ಮಾತ್ರ ಒಬ್ಬರು ಲೇಡಿ ಬಂದು ಈ ಬೆಡ್ಶೀಟ್, ಪಿಲ್ಲೋ ಕವರ್ ಎಲ್ಲವನ್ನು ಹೋಗ್ದು ಐರನ್ ಅನ್ನ ಮಾಡಿ ಹೋಗ್ತಾರೆ. ರಾತ್ರಿಗೆ ಒಬ್ಬರು ಮುದುಕ ಮಾತ್ರ ವಾಚ್ಮನ್ ಕೆಲಸಕ್ಕೆ ಬರ್ತಾರೆ. ಅದನ್ನ ಬಿಟ್ರೆ ಎಲ್ಲ ಕೆಲಸವನ್ನು ನಾನು ಒಬ್ಬನೇ ಮಾಡ್ಕೋತಿದ್ದೆ. ಇವಾಗ ನನಗೆ ನಂತರ ಎಲ್ಲ ಕೆಲಸವನ್ನು ನೀನೇ ಮಾಡ್ಕೋಬೇಕಾಗಿದೆ. ಅಂದ್ರೆ ಈ ಲಾಡ್ಜ್ಗೆ ರೂಮ್ ಬಾಯ್ ಇಂದ ಟೋಟಲ್ ಮ್ಯಾನೇಜರ್ ಕೆಲಸ ಎಲ್ಲವನ್ನು ನೀನೇ ಮಾಡ್ಬೇಕು. ಸೊ ನಿನ್ನ ಕೈಯಲ್ಲಿ ಅವನ್ನೆಲ್ಲ ಮಾಡೋದಕ್ಕೆ ಆಗುತ್ತಾ ಅಂತ ಮಾವ ಕೇಳ್ಬೇಕಾದ್ರೆ, ಅಯ್ಯೋ ಮಾವ, ನೀವು ಏನಕ್ಕೂ ವರಿ ಪಡಬೇಡಿ, ಎಲ್ಲವೇ ಗೊತ್ತಿದ್ದೇನೆ, ನಾನು ಇಲ್ಲಿಗೆ ಬಂದಿರೋದು, ಎಲ್ಲವನ್ನು ನಾನು ನೋಡ್ಕೋತೀನಿ. ಫಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಿದ್ದು ನಿಮ್ಮ ಬಾಡಿಯನ್ನ ರೆಕವರ್ ಮಾಡಿ ಬನ್ನಿ, ನಿಮ್ಮ ಜೀವವನ್ನ ಕಾಪಾಡ್ಕೊಂಡು ಬನ್ನಿ, ನನ್ನನ್ನ ನಂಬಿ ಈ ಲಾಡ್ಜ್ ಅನ್ನ ಬಿಟ್ಟು ಹೋಗಿ ನಾನು ಚೆನ್ನಾಗಿನೇ ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಈ ಹುಡುಗನನ್ನ ನಂಬ್ಕೊಂಡು ಮಾವನವರು ಲಾಡ್ಜ್ ಅನ್ನ ಇವನ ಹ್ಯಾಂಡ್ ಓವರ್ಗೆ ಬಿಟ್ಟು ಹೋಗ್ತಾರೆ. ನಂತರ ನಮ್ಮ ಹುಡುಗನು ಅವರ ಮಾವನಿಗೆ ಮಾತನ್ನು ಕೊಟ್ಟಿದ್ದ ರೀತಿನೇ ಆ ಲಾಡ್ಜ್ ಅನ್ನ ತುಂಬಾನೇ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಒಬ್ಬನೇ ನಿಂತು ಎಲ್ಲ ಕೆಲಸವನ್ನು ಮಾಡ್ತಿರ್ತಾನೆ. ಇದಕ್ಕೂ ಲಾಡ್ಜ್ ಅಲ್ಲಿ ನಮ್ಮ ಹುಡುಗ ಅವನ ಕೆಲಸವನ್ನು ಮುಗಿಸಿ ಒಂದೊಂದು ರೂಮ್ ಅನ್ನು ಕ್ರಾಸ್ ಮಾಡಿ ಹೋಗ್ಬೇಕಾದ್ರೆ ಆ ರೀತಿ ಈ ರೀತಿಯ ಸದ್ದೆಲ್ಲ ಬರ್ತಿರುತ್ತೆ. ಇದೊಂದು ಅಂತಹ ಲಾಡ್ಜ್ ಅಲ್ವಾ. ಸೊ ಒಂದೊಂದು ರೂಮ್ ಅಲ್ಲೂ ಒಂದೊಂದು ರೀತಿಯ ಗೇಮ್ಸ್ ಗಳನ್ನ ಆಟ ಆಡ್ತಿರ್ತಾರೆ ಕಪಲ್ಸ್. ಅಂತ ಹೆವಿ ಸದ್ದು ಬರ್ತಿರುತ್ತೆ. ಇದನ್ನೆಲ್ಲ ಹುಡುಗ ಕೇಳಿಸ್ಕೋಬೇಕಾದ್ರೆ ಅವನ ಮನಸ್ಸಿನಲ್ಲೂ ಒಂದು ರೀತಿ ಸಂಚಲನ ಉಂಟಾಗೋದಕ್ಕೆ ಶುರುವಾಗುತ್ತೆ. ಇದ್ರುವೆ ನಮ್ಮ ಹುಡುಗ ಅವನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಅವನ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಿರ್ತಾನೆ. ತುಂಬಾನೇ ಒಬಿಡಿಯಂಟ್ ಆದ ಒಳ್ಳೆ ಹುಡುಗನಾಗಿರ್ತಿದ್ದಾನೆ. ಹೀಗೇನೆ ಅವನು ತನ್ನ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಿರ್ಬೇಕಾದ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಇವಾಗ್ಲೇನೆ ಈ ಮೂವಿಯ ಹೀರೋಯಿನ್ ಅನ್ನ ನಮಗೆ ತೋರಿಸ್ತಾರೆ. ಇವರ ಹೆಸರು ಮಿರಾಂಡಾ. ಇವರಿಗೆ 34 ವರ್ಷ ಆಗ್ತಿದೆ. ಇನ್ನವೇ ಇವರು ಮದುವೆಯನ್ನ ಆಗಿಲ್ಲ. ಇವರು ಬೇರೆ ಊರಿಂದ ಈ ಊರಿಗೆ ಬಂದು ಎಲ್ಲೋ ಸ್ಟೇ ಆಗಿದ್ದು ಕೆಲಸವನ್ನ ಮಾಡ್ತಿದ್ದಾರೆ. ಇವರು ಎಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಹೊಸದಾಗಿ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಲ್ವಾ, ಅದನ್ನ ಚೆನ್ನಾಗಿ ಮಾತಾಡಿ ಕಸ್ಟಮರ್ಸ್ ಗಳಿಗೆ ಮಾರ್ಕೊಡುವ ಒಂದು ಬ್ರೋಕರ್ ಕೆಲಸವನ್ನೇ ಮಾಡ್ತಿರ್ತಾರೆ. ಆ ರೀತಿ ಇವರು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಇವರಿಗೆ ಮದುವೆ ಆಗಿಲ್ಲ ಅಷ್ಟೇ, ಆದ್ರೆ ಇವರಿಗೆ ಒಬ್ಬ ಲವರ್ ಇರ್ತಿದ್ದಾನೆ. ಸೊ ಆ ಲವರ್ ಮಿರಾಂಡಾಲನ್ನ ಅವಾಗ ಈ ಲಾಡ್ಜ್ ಗೆ ಕರ್ಕೊಂಡ್ ಬಂದು ಇಬ್ಬರವೇ ಎಂಜಾಯ್ ಮಾಡ್ತಿರ್ತಾರೆ. ಆ ರೀತಿನೇ ಇವಾಗ ಕೂಡ ಆ ಲವರು ನಮ್ಮ ಹೀರೋಯಿನ್ ಮಿರಾಂಡಾಲನ್ನ ಕರ್ಕೊಂಡ್ ಬಂದು ಈ ಲಾಡ್ಜ್ ಅಲ್ಲಿ ಒಂದು ರೂಮ್ ಅನ್ನ ಹಾಕಿ ಎಂಜಾಯ್ ಮಾಡ್ತಿರ್ತಾನೆ. ಮೈ ಮೇಲೆ ಒಂದು ಪೀಸು ಕೂಡ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಹಾಗೆ ರೂಡ್ ಆಗಿ ಇಬ್ಬರವೇ ಎಂಜಾಯ್ ಮಾಡ್ತಿರ್ತಾರೆ. ಆ ಲವರ್ ಅನ್ನ ನೋಡ್ಬೇಕಾದ್ರೆ ಅವನೊಬ್ಬ ಬಾಂಡ್ಲಿ ತಾಲೆ, ಅವನಿಗೆ ಏಜ್ ಆಗ್ಬಿಟ್ಟಿದೆ. ನಮ್ಮ ಹೀರೋಯಿನ್ಗೆನೆ ಮದುವೆ ಆಗಿರಲ್ಲ, ಆದ್ರೆ ಈ ಲವರ್ ಗೆ ಮದುವೆ ಆಗಿ ಮಕ್ಕಳೆಲ್ಲ ಇರ್ತಿದೆ. ಇವನೊಬ್ಬ ಫ್ಯಾಮಿಲಿ ಮ್ಯಾನ್, ಏಜ್ ಆದ ಪರ್ಸನ್. ಅದು ಮಾತ್ರ ಇಲ್ಲ,
ನಮ್ಮ ಮಿರಾಂಡಾ ಹೀರೋಯಿನ್ ಕರಿಬೇಕಾದ್ರೆಲ್ಲ ಇವನು ಕರೆಕ್ಟ್ ಆದ ಸಮಯಕ್ಕೆ ಲಾಡ್ಜ್ಗೆ ಬರೋದಿಲ್ಲ, ಲೇಟ್ ಆಗಿ ಬರೋದು. ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರೆ ಸಂಜೆ ಬರ್ತಾನೆ, ಸಂಜೆ ಬರ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಬರ್ತಾನೆ. ಹೀಗೇನೆ ಯಾವಾಗ್ಲೂ ಲೇಟ್ ಆಗಿನೇ ಬರ್ತಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಮಿರಾಂಡಾ ಇವನಿಗಾಗಿ ಯಾವಾಗ್ಲೂ ವೇಟ್ ಮಾಡ್ತಿರ್ತಾಳೆ. ಯಾಕೋ ಇಷ್ಟೊಂದು ಲೇಟ್ ಅಂತ ಕೇಳ್ಬೇಕಾದ್ರೆಲ್ಲ ಒಂದೊಂದು ಸಲನು ಒಂದೊಂದು ರೀಸನ್ ಕೊಡ್ತಿರ್ತಾನೆ. ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡೋ ಕೆಲಸ ಇರ್ತಿತ್ತು, ನನ್ನ ಹೆಂಡತಿಯನ್ನು ಶಾಪಿಂಗ್ ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಅದು ಇದು ಅಂತ ಹೇಳಿ ಯಾವಾಗ್ಲೂ ಲೇಟ್ ಆಗಿನೇ ಬರ್ತಿರ್ತಾನೆ. ಆದ್ರಿಂದ ಟೆನ್ಷನ್ ಆಗಿದೆ ನಮ್ಮ ಹೀರೋಯಿನ್ ಅವನನ್ನು ಹೊರಗಡೆನೆ ಹಿಡಿದು ಬೈತಿರ್ತಾಳೆ. ಆದ್ರೂ ಬೇರೆ ದಾರಿ ಇಲ್ಲದೆ ಇವರ ಹ್ಯಾಪಿನೆಸ್ ಗಾಗಿ ಖುಷಿಯಾಗಿರ್ಬೇಕು ಅಂತ ಆ ಲವರ್ ಅನ್ನ ಇಟ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಹೀಗೇನೆ ನಮ್ಮ ಹೀರೋಯಿನ್ ಅವಳ ಲೈಫ್ ರನ್ ಆಗ್ತಿರುತ್ತೆ. ಅವಾಗ ಈ ಲಾಡ್ಜ್ ಗೆ ಬಂದು ಆ ಲವರ್ ಜೊತೆ ಎಂಜಾಯ್ ಮಾಡಿ ಹೋಗ್ತಿರ್ತಾಳೆ. ಒಂದು ದಿನ ಅದೇ ತರ ಲವರ್ ಗೆ ನಾನು ಲಾಡ್ಜ್ ಗೆ ಹೋಗಿರ್ತೀನಿ, ನೀನು ಬೇಗನೆ ಬಂದ್ಬಿಡು ಅಂತ ಹೇಳಿನೇ ನಮ್ಮ ಹೀರೋಯಿನ್ ಲಾಡ್ಜ್ ಗೆ ಬಂದಿರ್ತಾಳೆ. ಅವನುವೆ ನಾನು ಹಿಂದೆನೆ ಬಂದ್ಬಿಡ್ತೀನಿ ಅಂತಾನೆ ಹೇಳಿರ್ತಾನೆ. ಆದ್ರೆ ಯಾವಾಗಿನ ರೀತಿನೂ ಆ ಲವರ್ ಈ ಸಲನುವೆ ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಿವರೆಗೂ ನನಗಾಗಿ ನೀನು ಆ ಲಾಡ್ಜ್ ಅಲ್ಲೇ ವೆಯ್ಟ್ ಮಾಡು, ನಾನು ಬರೋದಕ್ಕೆ ಸಂಜೆ ಆಗುತ್ತೆ. ಆದ್ರಿಂದ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಆ ಲಾಡ್ಜ್ ಅಲ್ಲಿ ಒಂದು ರೂಮ್ ಅಲ್ಲಿ ಅವನಿಗಾಗಿ ವೆಯ್ಟ್ ಮಾಡ್ತಿರ್ತಾಳೆ. ಆಗಿರ್ಬೇಕಾದ್ರೆ ಆವಾಗ ಈ ಲಾಡ್ಜ್ ಗೆ ಬೆಡ್ ಶೀಟ್, ಬೆಡ್ ಸ್ಪ್ರೆಡ್, ಪಿಲ್ಲೋ ಕವರ್ ನೆಲ್ಲ ಹೊಗ್ದಾಕೋದಕ್ಕೆ ಒಬ್ರು ಲೇಡಿ ಬರ್ತಾರೆ ಅಲ್ವಾ, ಅವರು ಬಂದಿರ್ತಾರೆ. ಅವರು ಎಲ್ಲವನ್ನು ಹೋಗ್ದು ಒಣಗಾಕ್ತಿರ್ತಾರೆ. ಆವಾಗ ನಮ್ಮ ಹೀರೋವನ್ನ ಕರೆದು, ಇಲ್ಲೋ ತಮ್ಮ, ನಾನು ಎಲ್ಲವನ್ನು ಹೋಗ್ದು ಚೆನ್ನಾಗಿ ಒಣಗಾಕಿದ್ದೀನಿ, ಆಕಾಶವನ್ನು ನೋಡ್ಬೇಕಾದ್ರೆ ಮಳೆ ಬರೋ ರೀತಿ ಕಾಣ್ತಿದೆ. ಸಪೋಸ್ ಮಳೆ ಏನಾದ್ರೂ ಬಂತು ಅಂದ್ರೆ ಬಟ್ಟೆಗಳನ್ನೆಲ್ಲ ತಗೊಂಡ್ ಬಂದು ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಡು, ನಂತರ ನಾನು ಬಂದು ಐರನ್ ಅನ್ನ ಮಾಡಿ ಇಟ್ಕೋತೀನಿ, ಪ್ಲೀಸ್ ಕಣೋ ಬಟ್ಟೆಗಳನ್ನ ಮಳೆಯಲ್ಲಿ ಬಿಟ್ಬಿಡ್ಬೇಡ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಸರಿ ಅಕ್ಕ ಅಂತ ಹೇಳ್ತಾನೆ. ಅದೇ ತರನೇ ಆ ಲೇಡಿ ಅವರು ಹೇಳಿ ಹೋಗಿದ್ದ ಸ್ವಲ್ಪ ಹೊತ್ತಿಗೆನೆ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಸೊ ತಕ್ಷಣವೇ ಹುಡುಗನು ಬೇಗ ಓಡಿ ಹೋಗಿ ಬಟ್ಟೆ ಎಲ್ಲವನ್ನು ತಗೊಂಡು ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಡೋಣ ಅಂತ ತಗೊಂಡು ಓಡಿ ಹೋಗ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಮಳೆ ಜೋರಾಗ್ಬಿಡುತ್ತೆ. ಆದ್ರಿಂದ ಎಲ್ಲಿ ಈ ಬೆಡ್ಶೀಟ್ ಎಲ್ಲ ಮತ್ತೆ ಒದ್ದೆ ಆಗ್ಬಿಡುತ್ತಾ ಅಂತ ಅಲ್ಲೇನೆ ಒಂದು ರೂಮ್ ಕಡೆಗೆ ಸೈಡ್ ಅಲ್ಲಿ ನಿಂತ್ಕೋತಾನೆ. ಆ ರೀತಿ ನಮ್ಮ ಹುಡುಗ ಮಳೆಗಾಗಿ ಸೈಡ್ ಅಲ್ಲಿ ನಿಂತಿರ್ಬೇಕಾದ್ರೆ ಅದರ ಪಕ್ಕದ ರೂಮ್ ಇಂದ ನಮ್ಮ ಹೀರೋಯಿನ್ ಅವರು ಹೊರಗಡೆ ಬಂದು ನಿಂತ್ಕೋತಾರೆ. ಅವರನ್ನ ನೋಡಿದ ತಕ್ಷಣ, ಸಾರಿ ಮೇಡಮ್, ಮಳೆ ಬರ್ತಿತ್ತಲ್ಲ ಅದಕ್ಕಾಗಿನೇ ಸೈಡ್ ಅಲ್ಲಿ ನಿಂತ್ಕೊಂಡೆ, ತಪ್ಪು ತಿಳ್ಕೊಬೇಡಿ, ನಾನು ಬೇಗನೆ ಇಲ್ಲಿಂದ ಹೋಗ್ಬಿಡ್ತೀನಿ, ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ನಮ್ಮ ಮಿರಾಂಡಾ ಹೀರೋಯಿನ್, ಇಲ್ಲ ತಮ್ಮ ಪರವಾಗಿಲ್ಲ, ನನಗೆ ಏನು ತೊಂದರೆ ಇಲ್ಲ, ಯಾಕೆಂದ್ರೆ ನನ್ನ ಲವರ್ ಇನ್ನ ಬಂದಿಲ್ಲ, ನಾನು ಅಲೋನ್ ಆಗಿ ಲೋನ್ಲಿಯಾಗಿ ಇರ್ತಿದ್ದೀನಿ, ನನಗೆ ಬೋರ್ ಆಗ್ತಿದೆ ಅಂತಾನೆ ನಾನು ಹೊರಗಡೆ ಬಂದು ನಿಂತಿದ್ದು, ನೀನುವೇ ನಿಂತ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಆದ್ರಿಂದ ಇಬ್ಬರುವೆ ಹಾಗೇನೆ ಸೈಲೆಂಟ್ ಆಗಿ ನಿಂತಿರ್ತಾರೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ ನಮ್ಮ ಹುಡುಗನ ಜೊತೆ ಮಾತಾಡ್ಸೋದಕ್ಕೆ ಶುರು ಮಾಡ್ತಾಳೆ. ಏನು ತಮ್ಮ, ನೀನು ಈ ಲಾಡ್ಜ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗ, ಇಲ್ಲ ಮೇಡಮ್, ಇದು ನಮ್ಮ ಮಾವನವರ ಲಾಡ್ಜು, ಅವರಿಗೆ ಹುಷಾರಿಲ್ಲ ಅಂತ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಾಗಿ ಹಾಸ್ಪಿಟಲ್ ಗೆ ಹೋಗಿದ್ದಾರೆ, ಸೊ ಆದ್ರಿಂದಾನೇ ಅವರ ಬದಲು ಸ್ವಲ್ಪ ದಿನ ಇಲ್ಲಿ ಸ್ಟೇ ಆಗಿದ್ದು ಈ ಲಾಡ್ಜ್ ಅನ್ನು ನೋಡ್ಕೊಳ್ಳೋದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಶಾಕ್ ಆಗ್ತಾರೆ, ಆಶ್ಚರ್ಯವಾಗ್ತಾರೆ. ಪರವಾಗಿಲ್ವಲ್ಲ, ನಿನಗೆ ಇಷ್ಟೊಂದು ಚಿಕ್ಕ ವಯಸ್ಸಾಗಿರ್ತಿದೆ, ಆದ್ರೆ ಇಂತಹದೊಂದು ಕ್ರಿಟಿಕಲ್ ಆದ ಲಾಡ್ಜ್ ಗೆ ಬಂದು ಕೆಲಸವನ್ನ ಮಾಡ್ತಿದೆಯಲ್ಲ, ಜವಾಬ್ದಾರಿಯಿಂದ ನೋಡ್ಕೋತಿದೆಯಲ್ಲ, ತುಂಬಾನೇ ಶಾರ್ಪ್ ಆದ ಹುಡುಗನಾಗಿರ್ತಿದೆಯಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗ, ಮೇಡಮ್ ನಾನೇನು ಚಿಕ್ಕ ಹುಡುಗ ಇಲ್ಲ, ನನಗೆ 17 ವರ್ಷ ಆಗ್ತಿದೆ, ನಾನು ದೊಡ್ಡ ಹುಡುಗ, ಇನ್ನ 3 ತಿಂಗಳಲ್ಲಿ ನನಗೆ 18 ವರ್ಷ ಆಗ್ಬಿಡುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊತಿರ್ತಾನೆ ಹುಡುಗ. ಅದನ್ನ ಕೇಳಿ ಹೀರೋಯಿನ್ ನಗಾಡ್ತಾಳೆ. ಆವಾಗ ಇವ್ರುಗಳು ನಿಂತ್ಕೊಂಡಿದ್ದಾರೆ ಅಲ್ವಾ ಜಾಗ, ಅದಕ್ಕೆ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ರೂಮ್ ಇಂದ ಲವರ್ಸ್ ಇಬ್ಬರು ಒಂದಾಗಿರ್ತಾ ಇರುವ ಸದ್ದು ಜಾಸ್ತಿನೇ ಆವು ಅಂತ ಬರ್ತಿರುತ್ತೆ. ಇದನ್ನ ನೋಡಿ ಕೇಳಿದ ನಮ್ಮ ಹೀರೋಯಿನ್ ನಗಾಡ್ಕೊಂಡೆ ನಮ್ಮ ಹುಡುಗನ ಹತ್ರ, ನೋಡ್ದ ಆಪೋಸಿಟ್ ರೂಮ್ ಇಂದ ಯಾವ ರೀತಿ ಸದ್ದು ಬರ್ತಿದೆ ಅಂತ, ಒಬ್ಬ ಚಿಕ್ಕ ಹುಡುಗನೇ ಅನ್ಸುತ್ತೆ, ನಿನ್ನೆ ಏಜೆ ಅವನಿಗೂ ಇರ್ಬೇಕು, ಯಾಕೆ ನಿನ್ನೆ ಏಜ್ ಕೂಡ ಇರೋದಿಲ್ಲ ಅನ್ಸುತ್ತೆ, ಅವನಿನ್ನ ಬೆಳೆದು ಅವನಿಗೆ ಚಿಗುರು ಮೀಸೆ ಕೂಡ ಬಿಟ್ಟಿರಲ್ಲ, ಅಷ್ಟರಲ್ಲಿ ಒಬ್ಳು ಹುಡುಗಿನೇ ಈ ಲಾಡ್ಜ್ ಗೆ ಗೆಳ್ಕೊಂಡ್ ಬಂದು ಮಜಾ ಮಾಡ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹುಡುಗನಿಗೆ ಕೋಪ ಬರುತ್ತೆ. ಮೇಡಮ್ ಏನು ನೀವು ಹೇಳ್ತಿದ್ದೀರಾ, ಅವ್ರಗಳ ಬಗ್ಗೆ ತಪ್ಪಾಗಿ ನೀವು ಮಾತಾಡಬೇಡಿ, ನೀವು ಅನ್ಕೊಳ್ಳೋ ರೀತಿ ಕಪಲ್ಸ್ ಇಲ್ಲ, ಅವರು ತುಂಬಾನೇ ಒಳ್ಳೆಯವರು, ಒಳ್ಳೆ ಲವರ್ಸ್ ಅವರು ಅಂತ ಹೇಳ್ತಾನೆ. ಇದನ್ನ ಕೇಳಿ ನಮ್ಮ ಹೀರೋಯಿನ್ ನಗಾಡ್ತಾರೆ. ಏನಪ್ಪಾ ನೀನು ಹೇಳ್ತಿದ್ಯಾ, ಲವರ್ಸ್ ಗಳು ಏನಕ್ಕಾಗಿ ಇಂತಹ ಲಾಡ್ಜ್ ಗೆ ಬರ್ಬೇಕು, ಅದು ಇಂತಹ ಜಾಗಕ್ಕೆ ಬಂದು ಆವು ಅಂತ ಸದ್ದು, ಏನಕ್ಕಾಗಿ ಇವ್ರುಗಳು ಮಜಾ ಮಾಡ್ತಿರ್ಬೇಕು, ಇವರೆಲ್ಲ ಲವರ್ಸ್ ಗಳಿಲ್ಲ, ಆ ರೀತಿ ಕೆಲಸ ಮಾಡೋರನ್ನ ಎಳ್ಕೊಂಡ್ ಬಂದು ಆ ಹುಡುಗ ಏನೋ ಎಂಜಾಯ್ ಮಾಡ್ತಿದ್ದಾನೆ ಅನ್ಸುತ್ತೆ, ಇಲ್ಲ ತಪ್ಪಾದ ರಿಲೇಶನ್ಶಿಪ್ ಅಲ್ಲಿ ಇರೋರಾಗಿರ್ಬೇಕು ಅಂತ ಹೇಳ್ತಿರ್ತಾರೆ. ಅದನ್ನ ಕೇಳಿ ನಮ್ಮ ಹೀರೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ ಇಲ್ಲ ಮೇಡಮ್, ನೀವು ತಪ್ಪಾಗಿ ಹೇಳ್ತಿದ್ದೀರಾ, ನನಗೆ ಚೆನ್ನಾಗಿನೇ ಗೊತ್ತು ಅವರು ನಿಜವಾದ ಲವರ್ಸೇ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋಯಿನ್, ಹೇಗಪ್ಪ ನೀನು ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಿದೀಯಾ ಅಂತ ಕೇಳ್ಬೇಕಾದ್ರೇನೆ ನಮ್ಮ ಹೀರೋ ಹೇಳ್ತಾನೆ, ಅವ್ರುಗಳು ಬರ್ಬೇಕಾದ್ರೇನೆ ನಾನು ನೋಡ್ದೆ, ಅವರಿಬ್ಬರು ಬೈಕ್ ಅಲ್ಲಿ ಬಂದಿದ್ದು, ಆ ರೀತಿ ಅವರು ಬೈಕ್ ಅಲ್ಲಿ ಬರ್ಬೇಕಾದ್ರೇನೆ ಹಿಂದೆ ಕೂತಿದ್ದ ಹುಡುಗಿ ಮುಂದೆ ಕೂತಿದ್ದ ಹುಡುಗನನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಟೈಟ್ ಆಗಿ ಹಗ್ ಮಾಡಿ ಬಂದ್ಲು. ನಿಜವಾದ ಲವರ್ಸ್ ಮಾತ್ರವೇ, ನಿಜವಾಗ್ಲೂ ಒಬ್ಬ ಹುಡುಗನನ್ನ ಲವ್ ಮಾಡುವ ಒಬ್ಬಳು ಸಿನ್ಸಿಯರ್ ಲವರ್ ಹುಡುಗಿ ಮಾತ್ರವೇ ಹುಡುಗನನ್ನ ಅಷ್ಟೊಂದು ಟೈಟ್ ಆಗಿ ತಪ್ಕೊಳ್ಳೋದು. ಆ ರೀತಿ ಕೆಲಸ ಮಾಡುವ ಹುಡುಗಿನ ಅವನಿಗೆ ಎಳ್ಕೊಂಡ್ ಬಂದಿದ್ರೆ ಆ ಹುಡುಗಿ ಅವನನ್ನ ತಪ್ಕೋತಾನೆ ಇರ್ಲಿಲ್ಲ, ಆ ರೀತಿ ಪ್ರೀತಿಯಿಂದ ಎಲ್ಲ ಇರ್ತಿರ್ಲಿಲ್ಲ. ಅದು ಮಾತ್ರ ಇಲ್ಲ, ಅವ್ರುಗಳು ನನ್ನ ಹತ್ರ ರೂಮ್ ಅನ್ನ ಬುಕ್ ಮಾಡ್ಬೇಕಾದ್ರೂ ಕೂಡ ಆ ಹುಡುಗಿ ನನ್ನನ್ನ ನೋಡಿ ಹೆದರ್ಕೊಂಡ್ಲು, ನನ್ನನ್ನ ನೋಡಿ ಅನ್ಈಸಿಯಾಗಿ ಫೀಲ್ ಮಾಡ್ತಿದ್ಲು. ಅದೇ ಏನಾದ್ರೂ ನೀವು ಹೇಳುವ ಅಂತಹ ಹುಡುಗಿಯಾಗಿದ್ದಿದ್ರೆ ಆ ರೀತಿಯ
ಹೀಗೆಲ್ಲ ರಿಯಾಕ್ಟ್ ಮಾಡ್ತಾನೆ ಇರ್ಲಿಲ್ಲ, ಹೆದರ್ಕೋತಾನೆ ಇರ್ಲಿಲ್ಲ. ಅದನ್ನೆಲ್ಲ ಇಟ್ಟೇನೆ ನಾನು ಹೇಳ್ತಾ ಇದ್ದೀನಿ ಅವರಿಬ್ಬರು ನಿಜವಾದ ಟ್ರೂ ಲವರ್ಸ್ ಅಂತ ಹೇಳಿ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಹಾಗೇನೆ ಮಳೆನೂ ನಿಂತೋಗುತ್ತೆ. ಸರಿ ಮೇಡಮ್, ಮಳೆ ನಿಂತ್ಬಿಟ್ಟಿದೆ, ನಾನು ನನ್ನ ರೂಮಿಗೆ ಹೊರಡ್ತೀನಿ ಅಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಹೋಗ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ನಮ್ಮ ಹೀರೋ ಹೇಳಿದ ರೀತಿನೇ ಆ ಲವರ್ಸ್ ಕಪಲ್ ಇಬ್ಬರು ಆ ರೂಮನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಇವಾಗ ನೋಡ್ಬೇಕಾದ್ರೆ ನಮ್ಮ ಹೀರೋ ಹೇಳಿದ ರೀತಿನೇ ಆ ಇಬ್ಬರು ಲವರ್ಸ್ ತುಂಬಾನೇ ನಿಜವಾದ ಟ್ರೂ ಲವರ್ಸ್ ರೀತಿನೇ ಕಾಣ್ತಿದ್ದಾರೆ. ಆವಾಗ್ಲೇ ನಮ್ಮ ಹೀರೋಯಿನ್ಗೆ ಹೋ ಆ ಹೀರೋ ಚಿಕ್ಕ ಹುಡುಗ ಹೇಳಿದ್ದು ನಿಜಾನೇ, ಅವನು ಹೇಳಿದ್ದು ಕರೆಕ್ಟೇ ಅಂತ ಫೀಲ್ ಆಗುತ್ತೆ. ಸೊ ಹೀಗೇನೆ ದಿನಗಳು ಕಳೆಯುತ್ತೆ. ಆವಾಗ ನಮ್ಮ ಹೀರೋಯಿನ್ ಇಲ್ಲಿಗೆ ಬಂದು ಹೋಗಿರ್ತಾರೆ. ಒಂದು ರೀತಿ ಇದೇ ರೀತಿನೇ ನಮ್ಮ ಮಿರಾಂಡಾ ಅವರ ಲವರ್ ಅನ್ನ ಲಾಡ್ಜ್ ಗೆ ಬರೋದಕ್ಕೆ ಹೇಳಿರ್ತಾಳೆ. ಇವಾಗ ಕೂಡ ಯಾವಾಗಿನ ರೀತಿನೋ ಅವಳ ಲವರ್ ಇವತ್ತು ಕೂಡ ನಾನು ಬರೋದಕ್ಕೆ ಲೇಟ್ ಆಗುತ್ತೆ, ನನಗಾಗಿ ನೀನು ಆ ಲಾಡ್ಜ್ ಅಲ್ಲೇ ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಸರಿ ಆಯ್ತು, ಅವನಿಗಾಗಿ ನಾವು ವೆಯ್ಟ್ ಮಾಡ್ತಿದ್ರೆ ಬೋರ್ ಆಗುತ್ತೆ, ಅಲ್ಲಿಯವರೆಗೂ ಆ ಚಿಕ್ಕ ಹುಡುಗನ ಜೊತೆ ನಾವು ಮಾತಾಡ್ತಿರೋಣ ಅಂತ ಅನ್ಕೊಂಡು ರಿಸೆಪ್ಷನ್ ಗೆ ಬಂದು ನಮ್ಮ ಹೀರೋವನ್ನ ಕರೆದು ಅವನ ಜೊತೆ ಮಾತಾಡ್ತಿರ್ತಾಳೆ. ತಮ್ಮ, ನಿನ್ನ ನೇಮೇನು, ನೀನು ಯಾವ ಊರಲ್ಲಿ ಹುಟ್ಟಿದ್ದು, ಯಾವ ಊರಲ್ಲಿ ಬೆಳೆದಿದ್ದು, ಏನನ್ನ ಓದಿದ್ಯಾ, ಏನನ್ನ ಮಾಡ್ಕೋತಿದ್ಯಾ ಅಂತ ನಾರ್ಮಲ್ ಆದ ಕ್ವಶನ್ಸ್ ಅನ್ನ ಕೇಳ್ತಿರ್ತಾಳೆ. ಅದಕ್ಕೆಲ್ಲ ನಮ್ಮ ಹೀರೋನು ಉತ್ತರವನ್ನು ಕೊಟ್ಟು ಬರ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಆ ಹುಡುಗನ ಹತ್ರ ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಹೌದು ನಾನು ಲವ್ ಮಾಡ್ತಿದ್ದೆ, ಆದ್ರೆ ಇವಾಗ ಬ್ರೇಕಪ್ ಆಗ್ಬಿಡ್ತು, ನಾನು ಲವ್ ಮಾಡೋದನ್ನ ಬಿಟ್ಬಿಟ್ಟೆ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಯಾಕಪ್ಪ ಅಂತ ಕೇಳ್ತಾರೆ. ಇಲ್ಲ, ನಾನು ಲವ್ ಮಾಡಿದ ಹುಡುಗಿ ನನ್ನನ್ನ ಬಿಟ್ಬಿಟ್ಟು ಇವಾಗ ಬೇರೆ ಯಾರನ್ನೋ ಲವ್ ಮಾಡೋದಕ್ಕೆ ಶುರು ಮಾಡ್ಕೋಬಿಟ್ಲು, ಆದ್ರಿಂದಾನೇ ಬಿಟ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಏನಕ್ಕಾಗಿ ಆ ಹುಡುಗಿ ನಿನ್ನನ್ನ ಬಿಟ್ಟು ಬೇರೆಯವನನ್ನ ಲವ್ ಮಾಡ್ಬೇಕು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ನಮ್ಮ ಹುಡುಗ ಸೈಲೆಂಟ್ ಆಗಿ ಇರ್ತಾನೆ. ಫಟ್ ಅಂತ ಹೀರೋಯಿನ್ ಸರಿ ಆ ಹುಡುಗಿ ಜೊತೆ ಸೇರಿ ನೀನು ಏನಾದ್ರೂ ಹಾಗೆಲ್ಲ ಇದ್ದ ಗೇಮ್ಸ್ ಗಳನ್ನ ಆಟ ಆಡ್ದ ಅಂತ ಕೇಳ್ತಾವಳೆ. ತಕ್ಷಣವೇ ಹುಡುಗ ನೋಡಿ ಮೇಡಮ್, ಈ ರೀತಿ ಎಲ್ಲ ಮಾತಾಡ್ಬೇಡಿ, ನಾನು ಆ ರೀತಿಯ ಹುಡುಗ ಇಲ್ಲ, ತಪ್ಪಾಗಿ ಮಾತಾಡ್ಬೇಡಿ, ನನ್ನ ಲವ್ ಟ್ರೂ ಆದ ಲವ್, ನಿಜವಾದ ಪ್ರೀತಿ, ನನ್ನ ಸ್ಮಾಲ್ ಫಿಂಗರ್ ಕೂಡ ಹುಡುಗಿಯನ್ನ ಟಚ್ ಮಾಡಿರಲ್ಲ, ಯಾಕೆ ನನ್ನ ಶ್ಯಾಡೋ ಕೂಡ ಅವಳನ್ನ ಟಚ್ ಮಾಡಿರೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ ಹುಡುಗ. ಇದನ್ನ ಕೇಳಿ ನಮ್ಮ ಹೀರೋಯಿನ್ ಆಶ್ಚರ್ಯವಾಗ್ಬಿಟ್ಟು ಲೋ ಏನು ನೀನು ಹೇಳ್ತಿದ್ಯಾ, ಅನ್ಯಾಯಕ್ಕೂ ಅಮಾಯಕನಾಗಿ ಇರ್ತಿದ್ಯಲ್ಲೋ, ಈ ರೀತಿ ಎಲ್ಲ ಇದ್ರಿಂದಾನೇ ಆ ಹುಡುಗಿ ನಿನ್ನನ್ನ ಬಿಟ್ಬಿಟ್ಟು ಬೇರೆ ಯಾವನ ಜೊತೆ ಹೋಗ್ಬಿಟ್ಟಿದ್ದಾಳೆ ಅನ್ನೋ ತರ ಹೇಳ್ತಿರ್ತಾವಳೆ ಹೀರೋಯಿನ್. ಅದಕ್ಕೆ ತಕ್ಷಣ ನಮ್ಮ ಹುಡುಗ ಸರಿ ಓಕೆ ಅವೆಲ್ಲ ಇರ್ಲಿ, ನಿಮಗೆ ಮದುವೆ ಆಗ್ಬಿಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ ನನಗೆ ಇನ್ನ ಮದುವೆ ಆಗಿಲ್ಲ ಅಂತ ಹೇಳ್ತಾವಳೆ. ಯಾಕೆ ನೀವಿನ್ನ ಮದುವೆನೇ ಆಗಿಲ್ಲ ಅಂತ ಹುಡುಗ ಕೇಳಿದ್ರೆ ಇಲ್ಲ ನನಗೆ ಮದುವೆಲೆಲ್ಲ ಇಂಟ್ರೆಸ್ಟೇ ಇಲ್ಲ, ಯಾಕೆಂದ್ರೆ ಈ ಗೇಮ್ಸ್ ಆಡುವ ಆಸೆಯಲ್ಲಿ ಬರೀ ಈ ಖುಷಿಗಾಗಿ ಒಬ್ಬನಿಗೆ ಕತ್ತನ್ನ ತೋರಿಸಿ ಅವನ ಹತ್ರ ತಾಲಿಯನ್ನ ಕಟ್ಟಿಸ್ಕೊಂಡು ಲೈಫ್ ಲಾಂಗ್ ಅವನಿಗೆ ಒಬ್ಬಳು ಗುಲಾಮಿಯಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ, ಒಂದು ಕೆಲಸಗಾರಿಯಾಗಿರೋದಕ್ಕೆ ಇಷ್ಟ ಇಲ್ಲ. ಇವಾಗ ನನಗೆ ಏನಾದ್ರೂ ಗೇಮ್ಸ್ ಅನ್ನ ಆಟ ಆಡಬೇಕು, ಖುಷಿಯಾಗಿರ್ಬೇಕು, ಆಸೆಯನ್ನು ಅನುಭವಿಸಬೇಕು ಅಂದ್ರೆ ನನ್ನ ಲವರ್ಗೆ ಫೋನ್ ಕಾಲ್ ಮಾಡಿ ಕರ್ಸ್ಕೊತೀನಿ ಲಾಡ್ಜ್ಗೆ, ನಾನೇನೆ ಇಲ್ಲಿಗೆ ಪೇಮೆಂಟ್ ಎಲ್ಲವನ್ನು ಮಾಡ್ಕೋತೀನಿ, ಅವನ ಜೊತೆ ಜಾಲಿಯಾಗಿದ್ದು ನಂತರ ಇಲ್ಲಿಂದ ಹೊರಟೋಗ್ತೀನಿ, ಇದೇನೆ ನನಗೆ ಇಷ್ಟವಾಗ್ತಿರೋದು. ಅದು ಮಾತ್ರ ಇಲ್ಲ, ಆ ಒಂದು ಖುಷಿಗಾಗಿನೇ ಮದುವೆಯನ್ನೇ ಆಗೋದು, ಅದಕ್ಕಾಗಿ ಏನಕ್ಕಾಗಿ ಲೈಫ್ ಲಾಂಗ್ ಪೂರ್ತಿ ಒಬ್ಬನಿಗೆ ನಾನು ಗುಲಾಮಿಯಾಗಿರ್ಬೇಕು, ಕೆಲಸಗಾರಿಯಾಗಿರ್ಬೇಕು, ಆದ್ರಿಂದಾನೇ ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಹೀಗೇನೆ ಇವರ ಇಬ್ಬರ ಮಧ್ಯದಲ್ಲಿ ದಿನಗಳು ಕಳೀತಾ ಫ್ರೆಂಡ್ಶಿಪ್ ಬಾಂಡಿಗೂ ಜಾಸ್ತಿನೇ ಆಗುತ್ತೆ. ಹೀಗೇನೆ ಒಂದು ದಿನ ನಮ್ಮ ಹೀರೋಯಿನ್ ಅವಳ ಲವರ್ ಅನ್ನ ಕರ್ಸಿರ್ತಾಳೆ. ಆದ್ರೆ ಅವನು ಯಾವಾಗಿನ ರೀತಿನೇ ಇವತ್ತು ಬರೋದಕ್ಕೆ ನಾನು ಲೇಟ್ ಆಗುತ್ತೆ ಅಂತ ಹೇಳಿ ಬರ್ದೇ ಇರ್ತಾನೆ. ಸೊ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೋರ್ ಆಗ್ತಿದೆ ಅಂತ ಏನನ್ನ ಮಾಡ್ತಾಳೆ ಅಂದ್ರೆ ಸರಿ ಓಕೆ ಆ ಲಾಡ್ಜ್ ಅಲ್ಲಿ ಆ ಚಿಕ್ಕ ಹುಡುಗ ಸುಮ್ನೆ ತಾನೇ ಇರ್ತಾನೆ, ಅವನನ್ನ ಹೋಗಿ ನಾವು ಕರೆಯೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಆ ಲಾಡ್ಜ್ ಗೆ ಬಂದು ನಮ್ಮ ಹುಡುಗನನ್ನ ಕರೆದು ಅವನ ಹತ್ರ ಮಾತಾಡಿಸ್ತಿರ್ತಾಳೆ. ಏನು ತಮ್ಮ ಮಾಡ್ತಿದ್ಯಾ ಇವಾಗ ನೀನು ಫ್ರೀ ಆಗಿರ್ತಿದ್ಯಾ ಬಿಸಿ ಆಗಿರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಹುಡುಗ ಇಲ್ಲ ಮೇಡಮ್ ನಾನು ಇವಾಗ ಫ್ರೀ ಆಗಿನೇ ಇರ್ತಿದ್ದೀನಿ, ಇದರ ನಂತರ ಯಾರುವೆ ಕಸ್ಟಮರ್ಸ್ ಬರೋದಿಲ್ಲ, ಮತ್ತೆ ನಾಳೆ ಬೆಳಗ್ಗೆಯಿಂದಾನೇ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಅಲ್ಲಿವರೆಗೂ ನಾನು ಫ್ರೀ ಆಗೇ ಇರ್ತೀನಿ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಸರಿ ಓಕೆ ಹಾಗಾದ್ರೆ ನೀನು ಫ್ರೀ ಆಗಿರ್ತಿದ್ಯಾ ಅಲ್ವಾ, ನನ್ನ ಜೊತೆ ಬಾ, ನಾವಿಬ್ಬರು ಹೊರಗಡೆ ಹೋಗಿ ಚೆನ್ನಾಗಿ ಜಾಲಿಯಾಗಿ ಊರನ್ನ ಸುತ್ತಾಡಿ ಬರೋಣ, ಬಾರ್ಗೆ ಹೋಗೋಣ, ಪಾರ್ಕ್ ಬೀಚ್ ಅಂತ ಹೋಗಿದ್ದು ಬರೋಣ, ಹೋಟೆಲ್ಗೆಲ್ಲ ಹೋಗಿದ್ದು ಬರೋಣ, ಬಾ ನಿನಗವೇ ಬೋರ್ ಆಗ್ತಿರುತ್ತೆ ಅಲ್ವಾ, ನಿನಗವೇ ಅದು ಒಂದು ಚೇಂಜ್ ಅನ್ನ ಕೊಡುತ್ತೆ, ಬರ್ತೀಯ ನನ್ನ ಜೊತೆ ಅಂತ ಹೀರೋಯಿನ್ ಕರಿಬೇಕಾದ್ರೆ ತಕ್ಷಣವೇ ನಮ್ಮ ಹುಡುಗನು ಸರಿ ನಾನು ಬರ್ತೀನಿ ಅಂತ ಅವರ ಜೊತೆ ಹೊರಡ್ತಾನೆ. ರಾತ್ರಿ ನೈಟ್ ವಾಚ್ ಮ್ಯಾನ್ ಅನ್ನ ಲಾಡ್ಜ್ ಅಲ್ಲಿ ಬಿಟ್ಬಿಟ್ಟು ಇವರಿಬ್ಬರೇ ಒಂದಾಗಿ ಸೇರಿ ಜಾಲಿಯಾಗಿ ಊರನ್ನ ತಿರುಗೋಣ ಅಂತ ಇಬ್ಬರೇ ಹೊರಡ್ತಾರೆ. ಫಸ್ಟ್ ಇಬ್ಬರೇ ಡೈರೆಕ್ಟ್ ಆಗಿ ಒಂದು ಬಾರಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಹೀರೋಯಿನ್ ಜೋರಾಗಿ ಎಣ್ಣೆ ಹೊಡಿತಾವಳೆ, ಆದ್ರೆ ನಮ್ಮ ಹುಡುಗ ಕುಡಿಯೋದಿಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಆವಾಗ ಆ ಬಾರ್ ಅಲ್ಲಿ ಕೆಲವೊಬ್ರು ಡ್ಯಾನ್ಸ್ ಮಾಡ್ತಿರ್ತಾರೆ, ಅದನ್ನು ನೋಡುವ ನಮ್ಮ ಹುಡುಗನಿಗೆ ಆಸೆ ಆಗುತ್ತೆ. ಆದ್ರಿಂದ ತಕ್ಷಣವೇ ನಮ್ಮ ಹೀರೋಯಿನ್ ಅನ್ನ ಕರೀತಾನೆ, ಬನ್ನಿ ಮೇಡಮ್ ನಾವಿಬ್ರು ಒಂದಾಗಿ ಸೇರಿ ಡ್ಯಾನ್ಸ್ ಅನ್ನ ಮಾಡೋಣ ಅಂತ ಹೇಳಿ ಕರಿಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ಇಲ್ಲ ನಾವಿಬ್ರು ಒಂದಾಗಿ ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ನಿನಗಿಂತ ಏಜ್ ಜಾಸ್ತಿ ಅಲ್ವಾ, ನಾವಿಬ್ರು ಒಟ್ಟಿಗೆ ಸೇರಿ ಡ್ಯಾನ್ಸ್ ಅನ್ನ ಮಾಡ್ಬೇಕಾದ್ರೆ ಏನೋ ಅಕ್ಕ ತಮ್ಮ ಡ್ಯಾನ್ಸ್ ಮಾಡೋ ರೀತಿ ಕಾಣುತ್ತೆ, ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ, ಅಲ್ಲಿ ನೋಡು ನಿನ್ನ ಏಜಿಗೆ ತಕ್ಕಿದಂತೆ ಹುಡುಗಿಯರೆಲ್ಲ ಇರ್ತಿದ್ದಾರೆ, ಅವ್ರುಗಳನ್ನ ಹೋಗಿ ಕರೆದು ಅವ್ರಗಳ ಜೊತೆ ನೀನು ಡ್ಯಾನ್ಸ್ ಅನ್ನ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಸೊ ಇದನ್ನ ಕೇಳಿದ ನಮ್ಮ ಹುಡುಗನಿಗೆ ಆ ಹುಡುಗಿಯರ ಹತ್ರ ಹೋಗಿ ಮಾತಾಡಿ ಅವ್ರುಗಳನ್ನ ಕರೆದು ಡ್ಯಾನ್ಸ್ ಮಾಡೋದಕ್ಕೆ ಒಂದು ರೀತಿ ಅನ್ಈಸಿಯಾಗಿ ಫೀಲ್ ಮಾಡ್ತಿರ್ತಾನೆ. ಅದಕ್ಕೆ ಹೀರೋಯಿನ್ ಏನು ನೀನು ವರಿ ಪಡ್ಬೇಡ, ನೋಡೋದಕ್ಕೆ ನೀನು ತುಂಬಾನೇ ಚೆನ್ನಾಗಿನೇ ಸ್ಮಾರ್ಟ್ ಆಗಿನೇ ಕಾಣ್ತಿದೀಯಾ, ಹೋಗಿ ಕರಿ, ಖಂಡಿತ ಹುಡುಗಿಯರು ಬರ್ತಾರೆ, ನನ್ನನ್ನು ನಂಬು, ನಾನು ಹೇಳ್ತಿದ್ದೀನಲ್ಲ ಕೇಳು ಅಂತ ಹೇಳಿ ನಮ್ಮ ಹುಡುಗನನ್ನ ಕಳಿಸ್ಕೊಡ್ತಾಳೆ. ಅದೇ ತರನೇ ನಮ್ಮ ಹುಡುಗನು ಅಲ್ಲಿಂದ ಗೆದ್ದು ಹೋಗಿ ಒಬ್ಬಳು ಹುಡುಗಿಯನ್ನ ಕೇಳ್ಬೇಕಾದ್ರೆ ಆ ಹುಡುಗಿನೂ ಸರಿ ಆಯ್ತು ಅಂತ ನಮ್ಮ ಹೀರೋವನ್ನ ಕರ್ಕೊಂಡು ಅವನ ಜೊತೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ.
ಸೊ ಇವಾಗ ನಮ್ಮ ಹುಡುಗ ಮತ್ತೆ ಹುಡುಗಿ ಸೇರಿ ಇಬ್ಬರು ಡ್ಯಾನ್ಸ್ ಮಾಡೋದನ್ನ ನಮ್ಮ ಹೀರೋಯಿನ್ ನೋಡ್ಕೊಂಡೆ ಹಾಗೆ ಎಂಜಾಯ್ ಮಾಡಿ ಡ್ರಿಂಕ್ಸ್ ಅನ್ನ ಹಾಕೋತಿರ್ತಾವಳೆ. ಹಾಗೆ ಹೋಗ್ತಾ ಹೋಗ್ತಾ ಮೈ ಮರೆತು ನಮ್ಮ ಹೀರೋಯಿನ್ ಒಂದು ಸ್ಟೇಜಿಗೆ ನಂತರ ಸಿಕ್ಕಾಪಟ್ಟೆ ಕುಡಿದು ಬಿಡ್ತಾವಳೆ. ಫುಲ್ಲು ತಲೆಗೆ ಹತ್ಬಿಟ್ಟಿದೆ, ಫುಲ್ಲು ನಿಶೆಲಿ ಇರ್ತಿದ್ದಾವಳೆ. ಅವಳ ಕೈಯಲ್ಲಿ ನಿಂತ್ಕೊಳ್ಳೋದಕ್ಕೆ ಕೂಡ ಆಗ್ತಿಲ್ಲ. ಇವಾಗ ಕೆಳಗಡೆ ಬೀಳೋದಕ್ಕೆ ಹೋಗ್ತಿರ್ತಾವಳೆ. ಆವಾಗ ಇದನ್ನ ನೋಟ್ ಮಾಡಿದ ನಮ್ಮ ಹೀರೋ ಫಟ್ ಅಂತ ಓಡಿ ಬಂದು ಅವಳನ್ನ ತಬ್ಬಿ ಹಿಡ್ಕೊಂಡು ಬೇರೆ ದಾರಿ ಇಲ್ಲದೆ ಅವಳನ್ನ ಬ್ಯಾಲೆನ್ಸ್ ಮಾಡಿ ಹೊರಗಡೆ ಕರ್ಕೊಂಡು ಬಂದು ಕಾರಿಗೆ ಹಾಕ್ಬಿಟ್ಟು ಆ ಕಾರನ್ನ ಡ್ರೈವ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಲಾಡ್ಜ್ಗೆ ಬರ್ತಾನೆ. ಲಾಡ್ಜ್ಗೆ ಬಂದ ಮೇಲೆ ಯಾವಾಗ್ಲೂ ನಮ್ಮ ಹೀರೋಯಿನ್ಗೆ ಕೊಡುವ ಅವರ ಫೇವರೇಟ್ ರೂಮ್ ಅಲ್ಲಿ ಕರ್ಕೊಂಡು ಬಂದು ನಮ್ಮ ಹೀರೋಯಿನ್ ಅನ್ನ ಮಲಗಿಸ್ತಾನೆ ಬೆಡ್ ಮೇಲೆ. ಅವಾಗ ಅತಿಯಾದ ನಿಶೆಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಜೊತೆಗಿರ್ತಾ ಇರೋದು ಅವಳ ಲವರೇ ಅಂತ ಅನ್ಕೊಂಡು ನಮ್ಮ ಹೀರೋವನ್ನ ತಬ್ಕೊಂಡು ಅಂದ್ರೆ ನಮ್ಮ ಚಿಕ್ಕ ಹುಡುಗನನ್ನ ತಬ್ಬಿ ಬೆಡ್ ಮೇಲೆ ಎಳ್ಕೊಂಡು ಅವನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾವಳೆ. ಆದ್ರೆ ನಮ್ಮ ಹುಡುಗ ನಮ್ಮ ಚಾನೆಲಿನ ಸಬ್ಸ್ಕ್ರೈಬರ್ ಅನ್ಸುತ್ತೆ, ತುಂಬಾನೇ ಪುಣ್ಯಾತ್ಮ, ಒಳ್ಳೆ ಹುಡುಗ. ತಕ್ಷಣವೇ ಹೀರೋಯಿನ್ ಅನ್ನ ತಳ್ಳಿ ಬಿಟ್ಬಿಟ್ಟು ಆ ಬೆಡ್ ಅಲ್ಲಿ ಅವರನ್ನ ನೀಟಾಗಿ ಮಲಗಿಸಿ ಅವರ ಸ್ಲಿಪ್ಪರ್ ಅನ್ನೆಲ್ಲ ಬಿಚ್ಕೊಟ್ಟು ಅವರಿಗೆ ಬೆಡ್ಶೀಟ್ ಅನ್ನೆಲ್ಲ ಹಾಕಿ ಕೊಡ್ತಾನೆ. ಆದ್ರೂ ನಮ್ಮ ಹೀರೋಗೆ ಆ ಸಿಚುವೇಶನ್ ಅಲ್ಲಿ ಅವರ ಮೇಲೆ ಆಸೆ ಆಗ್ತಿರುತ್ತೆ, ರೊಮ್ಯಾನ್ಸ್ ಅನ್ನ ಮಾಡೋಣ ಅಂತಾನೆ ಅನ್ಕೋತಾನೆ. ಆದ್ರೂ ಅವನ ಮನಸ್ಸಿನ ಒಳಗಡೆ ಏನೋ ಒಂದು ಅವನನ್ನ ತಡಿತಿರುತ್ತೆ. ತುಂಬಾನೇ ಒಳ್ಳೆ ಹುಡುಗನಾಗಿರ್ತಿದ್ದಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಮಿರಾಂಡಾಲನ್ನ ಏನನ್ನು ಮಾಡದೆ ಅವರಿಗೆ ಬೆಡ್ಶೀಟ್ ಅನ್ನ ಹಾಕಿ ಕೊಟ್ಟು ನಮ್ಮ ಹುಡುಗ ಡೋರ್ ಅನ್ನ ಕ್ಲೋಸ್ ಮಾಡಿ ಸೈಲೆಂಟ್ ಆಗಿ ಹೊರಗಡೆ ಬರ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಹೀರೋವನ್ನ ಕರೆದು ಅವನ ಹತ್ರ ತುಂಬಾನೇ ಬೇಜಾರಾಗ್ತಾವಳೆ. ಲೋ ತಮ್ಮ, ಸಾರಿ ಕಣೋ, ನಿನ್ನೆ ರಾತ್ರಿ ಫುಲ್ಲು ನಾನು ಕುಡಿದ್ಬಿಟ್ಟೆ, ಫ್ಲಾಟ್ ಆಗ್ಬಿಟ್ಟೆ, ನನಗೆ ಏನು ನಡೀತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ, ನಿನಗೆ ತುಂಬಾನೇ ತೊಂದರೆಯನ್ನು ಕೊಟ್ಬಿಟ್ಟಿದೆ ಅನ್ಸುತ್ತೆ, ಸಾರಿ ಕಣೋ ಅಂತ ಅದು ಇದು ಅಂತ ಹೇಳ್ತಾನೆ ಇರ್ತಾವಳೆ. ಆವಾಗ ನಮ್ಮ ಹುಡುಗ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ನಿಧಾನಕ್ಕೆ ನಮ್ಮ ಹೀರೋಯಿನ್ ಮಿರಾಂಡಾಲ ಹತ್ರ ಬಂದು ನಿಧಾನಕ್ಕೆ ಅವರಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಅವರ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡೋ ರೀತಿ ಬಿಹೇವ್ ಮಾಡ್ತಾನೆ. ಬಟ್ ಅಂತ ಅವಳಿಗೆ ಅರ್ಥ ಆಗ್ಬಿಡುತ್ತೆ. ಸರಿ ಸರಿ, ನನಗೆ ಗೊತ್ತಾಗೋಯ್ತು, ಈ ಜಾಗದಲ್ಲಿ ಬೇಡ, ಬಾ ನಾವು ರೂಮ್ ಒಳಗಡೆ ಹೋಗೋಣ ಅಂತ ಹೇಳ್ತಾವಳೆ. ಅದೇ ತರ ನಮ್ಮ ಹೀರೋನು ಮಿರಾಂಡಾಲನ್ನ ಫಾಲೋ ಮಾಡಿ ಹಿಂದೆನೆ ರೂಮ್ ಒಳಗಡೆ ಹೋಗ್ತಾನೆ. ಅಷ್ಟೇ ರೂಮ್ ಒಳಗಡೆ ಹೋಗಿದ ತಕ್ಷಣ ಇಬ್ಬರುವೆ ಬಟ್ಟೆ ಎಲ್ಲವನ್ನು ಬಿಚ್ಚಾಕ್ಬಿಟ್ಟು ಬೆತ್ತಲೆ ಮೈಯಲ್ಲಿ ರೂಡ್ ಗೇಮು, ರಬ್ಬಿ ಗೇಮು, ಕ್ರಿಕೆಟ್ ಗೇಮು, ಕುಸ್ತಿ ಗೇಮು ಅಂತ ಎಲ್ಲಾ ತರದ ಗೇಮ್ಸ್ ಅನ್ನು ಆಟ ಆಡ್ತಾರೆ. ಅದು ಮಾತ್ರ ಇಲ್ಲ, ಹುಡುಗ ಹೊಸಬ, ಇನ್ನವೇ ಅವನು ವರ್ಜಿನ್ ಆಗಿರ್ತಿದ್ದಾನೆ. ಆದ್ರಿಂದ ನಮ್ಮ ಹುಡುಗನಿಗೆ ಏನುವೆ ಗೊತ್ತಿಲ್ಲ ಅಂತ ನಮ್ಮ ಮಿರಾಂಡಾ ಹೀರೋಯಿನ್ ಅವನಿಗೆ ಎಲ್ಲಾ ವಿಷಯವನ್ನು ಹೇಳ್ಕೊಡ್ತಾಳೆ. ಗೇಮ್ ಅಂದ್ರೆ ಗೇಮು, ರೊನಾಲ್ಡೋ ಮತ್ತೆ ಮೆಸ್ಸಿ ಅವರ ಫುಟ್ಬಾಲ್ ಗೇಮು. ಗೇಮ್ ಎಲ್ಲ ಮುಗ್ದಾದ ಮೇಲೆ ಇಬ್ಬರಿಗೂ ಖುಷಿ ಸಂತೋಷ ಅಂತ ಎಲ್ಲವೇ ಸಿಕ್ಕಾದ ಮೇಲೆ ನಮ್ಮ ಹೀರೋಯಿನ್ ಡ್ರೆಸ್ ಅನ್ನ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಿರ್ತಾಳೆ. ಆವಾಗ ನಮ್ಮ ಹೀರೋ ಮತ್ತೆ ತುಂಬಾನೇ ಪ್ರೀತಿಯಿಂದ ಅವಳಿಗೆ ಮುದ್ದನ್ನು ಕೊಡೋದಕ್ಕೆ ಹೋಗ್ತಾನೆ. ಒಬ್ಬ ಪ್ರಿಯತಮಿಗೆ ಮುದ್ದನ್ನು ಕೊಡೋದಕ್ಕೆ ಹೋಗ್ತಾರಲ್ಲ, ಆ ರೀತಿ ಹೋಗ್ತಿರ್ತಾನೆ ತುಂಬಾನೇ ಎಮೋಷನಲ್ ಆಗಿ. ಅವಾಗ ಫಟ್ ಅಂತ ಹೀರೋಯಿನ್ ಅವನನ್ನ ತಡೆದು ನಿಲ್ಸಿ, ಹೇ ಇದೆಲ್ಲ ಬೇಡ, ಯಾಕೆಂದ್ರೆ ನಿನಗೆ ನನ್ನ ಮೇಲೆ ಒಂದು ಆಸೆ ಇರ್ತಾ ಇತ್ತು, ನಿನಗೆ ಒಂದು ವಿಷಯ ಬೇಕಾಗಿತ್ತು, ಅದನ್ನ ನೀನು ಇವಾಗ ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡ್ಬಿಟ್ಟಿದೀಯಾ. ನನಗೆ ನಿನ್ನ ಹತ್ರ ಇಂದ ಒಂದು ಬೇಕಾಗಿತ್ತು, ನಿನ್ನ ಮೇಲೆ ಒಂದು ಆಸೆ ಇರ್ತಿತ್ತು, ಅದುವೇ ನನಗೆ ಸಿಕ್ಬಿಟ್ಟಿದೆ, ನಾನುವೇ ಸ್ಯಾಟಿಸ್ಫೈಡ್. ಆದ್ರಿಂದ ನಮ್ಮ ಇಬ್ಬರಿಗೂ ಅದರಲ್ಲಿ ಖುಷಿ ಸಿಕ್ಬಿಟ್ಟಿದೆ. ಆದ್ರಿಂದ ಇಲ್ಲಿಗೇನೆ ಇದನ್ನ ಸ್ಟಾಪ್ ಮಾಡಿ ಬಿಡೋಣ. ಅದನ್ನ ಬಿಟ್ಬಿಟ್ಟು ಇದಕ್ಕೆ ಲವ್, ಪ್ರೀತಿ, ಬದನೆಕಾಯಿ ಅಂತೆಲ್ಲ ಹೆಸರನ್ನ ಇಟ್ಟು ನಮ್ಮ ಇಬ್ಬರ ಲೈಫ್ ಅನ್ನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಇಲ್ಲಿಗೇನೆ ನಾವಿಬ್ಬರು ದೂರವಾಗಿ ಅವರವರ ಕೆಲಸವನ್ನ ನೋಡ್ಕೊಂಡು ಅವರವರ ಲೈಫ್ ಅನ್ನ ನೋಡ್ಕೊಂಡು ಹೋಗೋಣ ಅಂತ ಹೀರೋಯಿನ್ ಹೇಳ್ತಾಳೆ. ಅದೇ ರೀತಿನೇ ಆಮೇಲಿಂದ ನಮ್ಮ ಹೀರೋಯಿನ್ ಈ ಲಾಡ್ಜ್ಗೆ ಮತ್ತೆ ಬರೋದಿಲ್ಲ. ಅವರ ಕೆಲಸವನ್ನ ಅವರ ಲೈಫ್ ಅನ್ನ ನೋಡ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ನಮ್ಮ ಹೀರೋನು ಎಲ್ಲವನ್ನು ಮರೆತು ಬಿಟ್ಟು ಅವನ ಕೆಲಸವನ್ನ ಮತ್ತೆ ಸಿನ್ಸಿಯರ್ ಆಗಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೇನೆ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಆಕ್ಚುಲಿ ಈ ಮೂವಿಯಲ್ಲಿ ಏನನ್ನ ಹೇಳೋದಕ್ಕೆ ಬರ್ತಿದ್ದಾರೆ ಅಂದ್ರೆ, ಈ 17 ವರ್ಷದ ಹುಡುಗನು ಈ 34 ವರ್ಷದ ಮಹಿಳೆನು ಈ ರೀತಿ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ದು, ಗೇಮ್ಸ್ ಗಳನ್ನ ಆಟ ಆಡಿದ್ದು ತಪ್ಪೇ ಇಲ್ಲ, ಗೆಲುವು ಒಳ್ಳೇದೇ ಅಂತಾನೆ ಈ ಮೂವಿಯ ಡೈರೆಕ್ಟರ್ ಹೇಳೋದಕ್ಕೆ ಬರ್ತಿದ್ದಾರೆ. ಯಾಕೆಂದ್ರೆ ಈ ಹುಡುಗ ಅನ್ಕೊಂಡಿದ್ರೆ ನಿನ್ನೆ ರಾತ್ರಿನೇ ಹೀರೋಯಿನ್ ಅನ್ನ ಏನನ್ನ ಬೇಕಾದ್ರೂ ಮಾಡಿರ್ಬೋದಾಗಿತ್ತು. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅಷ್ಟೊಂದು ಎಣ್ಣೆಯನ್ನು ಹೊಡೆದು ಫುಲ್ ನಿಶೆ, ಫ್ಲಾಟ್, ಅನ್ಕಾನ್ಶಿಯಸ್ ಸ್ಟೇಜ್, ಅವರನ್ನ ಏನೇ ನಮ್ಮ ಹುಡುಗ ಮಾಡಿದ್ರು ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಕ್ರೂರವಾಗಿ ಅವರ ಹತ್ರ ಬಿಹೇವ್ ಮಾಡಿದ್ರು ಕೂಡ ನಮ್ಮ ಹೀರೋಯಿನ್ಗೆ ಆ ಸಮಯದಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ. ಇವನ್ ಯಾಕೆ ನಮ್ಮ ಹೀರೋಯಿನ್ ಫುಲ್ ನಿಶೆಲಿ ಇರ್ತಾ ಇರ್ಬೇಕಾದ್ರೂ ಕೂಡ ಬಾ ನಾವಿಬ್ರು ಒಂದಾಗಿರೋಣ ಅಂತ ಅವನ ಹತ್ರ ರೊಮ್ಯಾನ್ಸ್ ಅನ್ನ ನಮ್ಮ ಹೀರೋಯಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಆದ್ರೆ ಆವಾಗ ಕೂಡ ನಮ್ಮ ಹೀರೋ ಅವಳನ್ನ ಅವಾಯ್ಡ್ ಮಾಡ್ಬಿಟ್ಟು ತುಂಬಾನೇ ಒಳ್ಳೆ ಹುಡುಗ ಅಲ್ಲ, ಆ ಸಿಚುವೇಶನ್ ಅನ್ನ ಅವಾಯ್ಡ್ ಮಾಡಿ ತುಂಬಾನೇ ನಿಯತ್ತಾಗಿರ್ತಿದ್ದ. ಅಂದ್ರೆ ಅವನು ತುಂಬಾನೇ ಒಳ್ಳೆ ಹುಡುಗ ಅನ್ನೋದ್ರಿಂದ ಅವನನ್ನ ಕಂಟ್ರೋಲ್ ಮಾಡ್ಕೊಂಡು ಅವತ್ತಿನ ರಾತ್ರಿ ನಮ್ಮ ಹೀರೋಯಿನ್ ಅನ್ನ ಏನನ್ನು ಮಾಡದೆ ಹೊರಗಡೆ ಬಂದ್ಬಿಟ್ಟ. ಆದ್ರೂ ನಮ್ಮ ಹೀರೋಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ, ಅವರನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ದ ಅಂತಾನೆ ಹೇಳ್ಬೇಕು. ಆದ್ರಿಂದಾನೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಕಾನ್ಶಿಯಸ್ ಆಗಿ ಇರ್ಬೇಕಾದ್ರೆ ಅವಳ ಹತ್ರ ಹೋಗಿ ಅವನಿಗಿರುವ ರೊಮ್ಯಾನ್ಸ್ ಫೀಲಿಂಗ್ಸ್ ಅನ್ನ ನಮ್ಮ ಹೀರೋಯಿನ್ ಹತ್ರ ತೋರಿಸ್ಕೋಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡ ಹೀರೋಯಿನ್ ಅವನ ಆಸೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲು, ಅವನ ಜೊತೆ ಒಂದಾಗಿದ್ದು ಎಂಜಾಯ್ ಮಾಡಿದ್ಲು. ಯಾಕೆಂದ್ರೆ ನಮ್ಮ ಹೀರೋಯಿನ್ಗೂ ಕೂಡ ನಮ್ಮ ಹೀರೋ ಮೇಲೆ ಒಂದು ಲವ್ ಇರ್ತಿತ್ತು, ಒಂದು ಸಾಫ್ಟ್ ಕಾರ್ನರ್ ಇರ್ತಿತ್ತು. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಒಬ್ಬಳು ಹೆಂಗಸು, ಅವಳಿಗೆ ಯಾವಾಗ್ಲೂ ಒಂದು ಗಂಡಿನ ಸಪೋರ್ಟ್ ಬೇಕಾಗಿನೇ ಇರ್ತಿತ್ತು. ಮದುವೆ ಆಗಿ ಜೀವನವನ್ನ ಮಾಡೋದಕ್ಕೆ ಬೇಕಾಗಿತ್ತೋ ಇಲ್ವೋ, ಈ ರೀತಿ ರೊಮ್ಯಾನ್ಸ್ ಅನ್ನ ಮಾಡೋದಕ್ಕಾದ್ರೂ ಒಬ್ಬ ಬೇಕಾಗಿತ್ತು. ಆದ್ರಿಂದ ಒಬ್ಬ ಲವರ್ ಅನ್ನ ಇಟ್ಕೊಂಡಿದ್ದಾಳೆ. ಆದ್ರೆ ಅವನು ಆಲ್ರೆಡಿ ಏಜ್ ಆಗಿರೋನು, ಬಾಣ್ಲಿತಾಳೆ. ಆದ್ರೆ ಇವಾಗ ಹೆಂಗಾಗಿ ಒಬ್ಬ ಹುಡುಗ ಸಿಕ್ಬಿಟ್ಟಿದ್ದಾನೆ. ಸೊ ಹೀರೋಯಿನ್ ಅನ್ಕೊಂಡಿದ್ರೆ ಡೈಲಿ ಹುಡುಗನನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗಿತ್ತು, ಕಂಟಿನ್ಯೂಸ್ ಆಗಿ ಅವನನ್ನ ಕರ್ಕೋತಿರ್ಬಹುದಾಗಿತ್ತು. ಆದ್ರೆ ನಮ್ಮ ಮಿರಾಂಡಾ ಹುಡುಗನ ಬಗ್ಗೆ ಯೋಚನೆ ಮಾಡಿದಾಳೆ. ಆ ಹುಡುಗ
ಹುಡುಗನ ಏಜ್ ಬಗ್ಗೆ ಯೋಚನೆ ಮಾಡಿದವಳೆ. ಆದ್ರಿಂದಾನೇ ಅವನನ್ನ ಅವಳು ಯೂಸ್ ಮಾಡ್ಕೊಂಡಿಲ್ಲ ಕಂಟಿನ್ಯೂಸ್ ಆಗಿ. ಇವನು ಯಂಗ್ಸ್ಟರ್, ಇವನು ಇನ್ನ ನೋಡ್ಬೇಕಾಗಿರೋದು ತುಂಬಾ ಇದೆ. ಇವನು ನಮ್ಮ ಜೊತೆ ಇರ್ತಾ ಇದ್ರೆ ಇವನ ಫ್ಯೂಚರ್ ಹಾಳೋಗ್ಬಿಡುತ್ತೆ. ಇಲ್ಲಾಂದ್ರೆ ಇವನು ಲವ್ ಪ್ರೀತಿ ಯಾವುದು ಇದು ಅಂತ ನಮ್ಮ ಹಿಂದೆ ತಿರುಗಿಕೊಂಡು ರೊಮ್ಯಾನ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಇವನ ಫ್ಯೂಚರ್ ಅನ್ನೇ ಕಳ್ಕೊಬಿಡ್ತಿದ್ದ. ಸೊ ಹಾಗಿರ್ಬಾರ್ದು, ಇವನು ಚೆನ್ನಾಗಿರ್ಬೇಕು ಅನ್ನೋ ಒಳ್ಳೆ ಅಭಿಪ್ರಾಯದಲ್ಲಿ ಆ ಹುಡುಗನನ್ನು ಬಿಟ್ಟು ದೂರ ಹೋಗಿರ್ತಾಳೆ ಹೀರೋಯಿನ್ ಮಿರಾಂಡಾ. ಸೊ ಇನ್ನ ನಿಜವನ್ನ ಹೇಳ್ಬೇಕಂದ್ರೆ ಇಬ್ಬರುವೆ ತುಂಬಾನೇ ಒಳ್ಳೆಯವರೇ. ಆದ್ರೆ ಸಿಚುವೇಶನ್ ಕಂಡೀಷನ್ ಆದ್ರಿಂದ ಇಬ್ಬರು ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ರೊಮ್ಯಾನ್ಸ್ ಅನ್ನ ಮಾಡ್ಬಿಟ್ರು. ಎಲ್ಲವೂ ಏನೋ ಹೇಗೋ ಗೊತ್ತಿಲ್ಲದೆ ಆಗೋಯ್ತು. ಆದ್ರಿಂದ ಇದ್ರಲ್ಲಿ ಏನುವೆ ತಪ್ಪೇ ಇಲ್ಲ ಅನ್ನೋ ರೀತಿನೇ ಈ ಮೂವಿಯ ಡೈರೆಕ್ಟರ್ ಹೇಳ್ತಿದ್ದಾರೆ. ಇವಾಗ ನಾನು ನಿಮ್ಮ ಹತ್ರ ಈ ಕ್ವಶನ್ ಅನ್ನ ಇಡ್ತೀನಿ, ಈ ಮೂವಿಯ ಡೈರೆಕ್ಟರ್ ಹೇಳೋ ರೀತಿ ಇವ್ರುಗಳು ಮಾಡಿದ್ದು ಸರಿನಾ, ಇಲ್ಲ ಏಜ್ ಗ್ಯಾಪ್ ಅನ್ನ ಇಷ್ಟೊಂದನ್ನ ಇಟ್ಕೋಬಿಟ್ಟು ಇವರಿಬ್ಬರು ಈ ರೀತಿ ಮಾಡಿದ್ದು ತಪ್ಪಾ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಅಲ್ವಾ, ಪ್ರೀತಿಗೆ ಮಾತ್ರ ಕಣ್ಣಿಲ್ಲ ಅಲ್ಲ, ರೊಮ್ಯಾನ್ಸಿಗೂ ಕಣ್ಣೇ ಇರೋದಿಲ್ಲ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಒಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.